ಯೋ ದೇವ್ರೆ ಇಲ್ಲಿ ಅಯ್ಯೋ ಅಯ್ಯೋ ಹೋಯ್ತು ಚಕ್ಮಕ್ ಆಯ್ತದೆ ಓದೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಓದದೇ ಇರೋದ್ರಿಂದ ಏನೂ ಲಾಸ್ ಇಲ್ಲ ಅಂತ ನೀವು ನನಗೆ ಪ್ರೂವ್ ಮಾಡಬೇಕು. ನಾನೇನಾರ ಸೋತ್ರೆ ಓದೋದು ಕಲಿಬೇಕಾ? ನನ್ನ ಅನುಭವದ ಮುಂದೆ ನಿಮ್ಮ ವಿದ್ಯಾಭ್ಯಾಸ ಗೆಲ್ಲಕ್ಕಿಲ್ಲ. ಸುಮ್ಕೆ ಪಂದ್ಯ ಕಟ್ಟಿ ಕಳ್ಕತ್ತೀರ ಅಷ್ಟೇ. ಇವತ್ತಿಂದನೇ ಪಂದ್ಯ ಶುರು ನೋಡುಮ್ಮ, ಅನುಭವನ ವಿದ್ಯಾಭ್ಯಾಸನ ಅಂತ ಒಪ್ಕೋತೀನಿ. ಮತ್ತೆ ಸಂದಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ಸಂಬಳ ಸಿಗ್ತದೆ, ಆಮೇಲೆ ಒಳ್ಳೆ ಹೆಂಡ್ರು ಸಿಗ್ತಾಳಂತೆ. ಬುಲೆಟ್ ಗಾಡಿಯ ತಕೊಂಡು ಆರಾಮಾಗಿ ಊರೆಲ್ಲ ಸುತ್ಬೋದಂತೆ. ನಂತಾವ್ ಯಾಕೆ ಹೇಳ್ತಿದೀಯಾ? ಸುಮ್ಕೆ ಅರ್ಥ ಆಲಿ ಅಂತ. ಸುಸಿಮ್ಮ, ರಾಮ ಲೆಕ್ಕ ನೋಡ್ದಿದ್ರೇನಂತೆ, ಜಾನಕಿ ನೋಡ್ಕೋತಾಳೆ ಕೊಡಿ. ಅಯ್ಯ ನಮ್ಮರೆ ಅದಕ್ಕೆ ನೋಡ್ಕೊತಾರೆ ಬಿಡಿ. ನಾನು ಒಂದ್ಸಲ ನೋಡ್ತೀನಿ. ಪಾಪ ನಂದಿತವರು ಎಷ್ಟು ಅಂತ ನೋಡ್ತಾರೆ. ಕೊಡಿ ನಂದಿತಾರೆ, ನಾನು ನೋಡ್ತೀನಿ. ಆದರೆ ಇದರಲ್ಲಿ ಎಲ್ಲದರಲ್ಲೂ 10 ಮೂಟೆ ಕಮ್ಮಿ ತೋರಿಸ್ತಿದೆಯಲ್ಲ. ಸರ್, ಯಾಕೆ ಎಲ್ರೂ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ತಲೆ ಹೋಗುವಂಥ ಪರಿಸ್ಥಿತಿ ಬಂದೈತೆ ಅದಕ್ಕೆ. ಸರ್, ಅಂಥದ್ದು ಏನಾಯ್ತು ಸರ್? ಸ್ಕೂಲ್ ಮ್ಯಾಗೆ ಯಾರೋ ಕಂಪ್ಲೇಂಟ್ ಮಾಡವ್ರೆ. ಅದನ್ನು ಚೆಕ್ ಮಾಡೋಕ್ಕೆ ಇನ್ಸ್ಪೆಕ್ಷನ್ ಆಫೀಸರ್ ಬರ್ತಾವ್ರಂತೆ. ಅವರು ಬಂದು ಈ ದರ್ಶಿಕಾಮಣಿಗಳಿಗೆ ನಾನು ಪ್ರಶ್ನೆ ಕೇಳಿದ್ರೆ ಏನಪ್ಪ ಮಾಡೋದು? ಏನು ಸುಮ್ಕೆ ನಿಂತಿದ್ದೀರಾ? ಹೋಗಿ ಬಿರ್ನೆ ಮಕ್ಕಳನ್ನ ರೆಡಿ ಮಾಡಿ. ರೆಡಿನಾ? ಏನು ರೆಡಿ ಮಾಡಿಸ್ಬೇಕು ಸರ್? ಕೊಡಿ ಕೇಳಿ. ಮಕ್ಕಳನ್ನ ಶಿಸ್ತಾಗಿ ಕುಂದಿರ್ಸಿ ಆಫೀಸರ್ ತಾವ ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡಿ. ಹೋಗಿ. ಸರಿ ಸರ್. ಜಾನಕಿ ಮೇಡಮ್ ಇದ್ದಿದ್ರೆ ಈ ಪ್ರಾಬ್ಲಮೇ ಬರ್ತಿರಲ್ಲ ಅಲ್ವಾನು? ಅಮ್ಮ ತಾಯಿ, ತಲೆ ಹೋಗೋ ಸಮಯದಾಗಿ ಉಪದೇಶ ಎಲ್ಲ ಬೇಡ. ಹೋಗಿ ಕೆಲಸ ನೋಡ್ರಿ. ಸರಿ ಸರ್. ಕಾರ್ ಬಂತಲ್ಲಪ್ಪ. ಬಂದೆ. ರಾಮು ಅವರೇ, ಹೇಗಿದ್ರು ನಾನೇ ಗೆಲ್ತೀನಿ. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಾ? ಒಪ್ಕೊಳ್ಳಿ. ನಮ್ಮರೆ ಸರಿಯಾಗಿದ್ದೀರ ನೀವು. ಅಲ್ಲ, ನಾನು ಅದನ್ನೇ ಹೇಳ್ತಾವ್ನಿ. ಸುಮ್ಕೆ ಯಾಕೆ ನಿಮಗೆ ರಿಸ್ಕು? ಒಪ್ಕೊಬಿಡಿ. ವಿದ್ಯಾಭ್ಯಾಸಕ್ಕಿಂತ ಅನುಭವನೇ ಮುಖ್ಯ ಅಂತ. ನಾನು ಒಪ್ಪಲ್ಲ. ನಾನು ಒಪ್ಪಕ್ಕಿಲ್ಲ. ರಾಮು ಅವರೇ, ಬಿಸಿಲು ಯಾಕೋ ತುಂಬ ಜಾಸ್ತಿ ಆದಂಗಿದೆ ಅಲ್ವಾ? ಹ್ಞೂ, ಸಂಕ್ರಾಂತಿ ಆಯ್ತಲ್ವರ ಅದಕ್ಕೆ. ಹಾಗಾದ್ರೆ ಟೆಂಪ್ರೇಚರ್ ಎಷ್ಟಿದೆ ಹೇಳಿ ನೋಡೋಣ. ಹಂಗಂದ್ರೆ ಪಟ್ಟಿಲಿರೋ ಸಾಮಾನ ಕರೆಕ್ಟಾಗಿ ಐತಲ್ವಾ? ರಮಣ 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 ನಮಸ್ಕಾರ ಕನ್ನಡ. ನಮಸ್ಕಾರ ಮರೆ. ನಮಸ್ಕಾರ ಚಲೋಣ. ನಿಮ್ಮನ್ನೇ ಭೇಟಿ ಮಾಡಬೇಕು ಅಂತ ಅನ್ಕಂಡೆ, ನೀವೇ ಸಿಕ್ಕಿದ್ರಲ್ಲ ರಮಣ್ಣ. ಹೌದಾ? ಏನು ಇಸಿಯಾ?
ಏನಿಲ್ಲ, ನಮ್ಮ ಬಾಲು ಕಾಲು ನೋವಿಗೆ ಉಪ್ಪಿನ ಬಿಸಿನೀರು ಸಾಕ ಕೊಟ್ರಂತಲ್ಲ, ಅದನ್ನ ಮನೆಗೆ ಬಂದು ಹೇಳ್ದ. ಹೇಳದ್ನಾ? ಆಗಾಗ ಮಾಡ್ತಾರೆ, ಸರೋಯ್ತದೆ. ಹೂ ಕಣ್ಣು, ನನಗೂ ಶಾನೆ ಮಂಡಿ ನೋವು ಐತೆ. ಇನ್ಮ್ಯಾಕೆ ನಾನು ಹಂಗೆ ಮಾಡ್ಕೊತೀನಿ. ಹ್ಞೂ ಮಾಡ್ಕೊಳ್ಳಿ, ಸರೋಯ್ತದೆ. ಅದೇಯ, ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರುಗಳು ವಾರಾಂಗಟ್ಲೆ ಓಡಾಡ್ತಾರೆ. ನೀವು ಸಲೀಸಾಗಿ ಸಮಸ್ಯೆನ ತೀರಿಸ್ಬಿಟ್ರಲ್ಲ ರಾಮಣ್ಣ, ಶಾನೆ ಥ್ಯಾಂಕ್ಸು. ಅಮ್ಮವ್ರೆ ನೋಡಿ, ನಿಮ್ಮ ಮನೆಯಾಗೆ ಡಾಕ್ಟ್ರ್ ಅವರೇ. ಸರಿ, ನಾನು ಬರ್ತೀನಿ ರಾಮಣ್ಣ, ಬರ್ತೀನಿ ಅಮ್ಮವ್ರೆ. ನೋಡಿದ್ರ, ಎಲ್ಲರೂ ನನ್ನ ನಂಬ್ತಾರೆ, ಬುದ್ಧಿವಂತ ಅಂತ ಒಪ್ಕೋತಾರೆ. ನಾನು ಏನು ಇಲ್ಲ ಅಂದಿಲ್ವಲ್ಲ, ನಾನು ಒಪ್ಕೋತೀನಿ ನೀವು ಬುದ್ಧಿವಂತ ಅಂತ. ಆದರೆ ವಿದ್ಯಾಭ್ಯಾಸ ಬೇಡ ಅನ್ನೋ ನಿಮ್ಮ ವಾದನ ನಾನು ಒಪ್ಪಲ್ಲ. ಅಯ್ಯ, ಈಟೊಂದೆಲ್ಲ ಸಾಬೀತು ಮಾಡಿದ್ನಲ್ಲ, ಮತ್ತಿನ್ನೇನು? ಇಷ್ಟೇ ಸಾಲಲ್ಲ, ಬನ್ನಿ ನಾನು ಪ್ರೂವ್ ಮಾಡ್ತೀನಿ. ಸರಿ ನೋಡ್ರಿ, ಹಂಗಾರೆ ನೋಡಮ್ಮ. ಸುಧಾಕರ್ ಸರ್, ಎಲ್ಲ ನೋಟ್ ಮಾಡ್ಕೋತಿದ್ದೀರಾ? ಎಸ್ ಸರ್. ನನಗೂ ಜಾನಕಿ ಅವ್ರನ್ನ ಮೀಟ್ ಮಾಡಬೇಕು ಅನಿಸ್ತಿದೆ. ಯಾರಾದರೂ ಫೋನ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳ್ತೀರಾ? ಸರ್, ನಾನು ಈಗಲೇ ಫೋನ್ ಮಾಡ್ತೀನಿ. ಗುಡ್, ಫೋನ್ ಮಾಡಿ, ನಾನು ಮಾತಾಡ್ತೀನಿ. ಜಾನಕಿ, ಇದೇನು ಬ್ಯಾವ್ರೆ, ನನ್ನ ಸೊಸೆನೂ ರಾಮ್ ನಂಗೆ ಆಗ್ಬಿಟ್ಟವಳಲ್ಲ. ಅವರು ಒಂದು ಒಗಟ್ ಕೇಳ್ಬಿಟ್ಟು ಹೋಗಿದ್ದಾರೆ. ಆ ಒಗಟ್ಗೆ ನಾನು ಉತ್ತರ ಕೊಟ್ರೇನೆ ಅವರು ಓದು ಬರಹ ಕಲಿಯೋದಂತೆ. ಏನು ಪ್ರಶ್ನೆ? ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು, ಹಂಗಾರೆ ಲಾಯರ್ ಯಾರು? ಪ್ರಣತಿ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ. ಸಂಬಂಧ ನೋಡಕ್ ಬರ್ತಿದಾರಲ್ಲ, ಅವ್ರು ನೋಡಿದ ತಕ್ಷಣ ಇವಳನ್ನ ಒಪ್ಕೊಂಡು ನೋಡ್ಬೇಕು. ರೇವತಿ ಅಮ್ಮ, ಸರಿಯಾದ ಹೊತ್ತಿಗೆ ಬಂದಿದ್ಯಾ. ಸುಬ್ಬ ಎಲ್ಲಿ? ಬರ್ತಾ ಇದ್ದಾನೆ. ಗಂಡನ ಕಡೆಯವರು ಬರೋ ಹೊತ್ತಾಗೋಯ್ತು. ಇವ್ರು ಈಗಲೇ ಬರ್ಬೇಕಾಗಿತ್ತಾ? ಓಹೋ, ಮಗನ ಮದುವೆ ಪ್ರಸ್ತಾಪ ಮಾಡಿಬಿಡ್ಬೋದು. ನಮ್ಮ ಮನೆ ಮಗಳನ್ನ ನಿಮಗೆ ಕೊಟ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೀರಲ್ಲ, ಆದರೆ ನನ್ನ ಪ್ಲ್ಯಾನೇ ಬೇರೆ. ಇದರಿಂದ ಪಕ್ಕ ನಿಂತಿರೋ ಪೆಡಂಬೂತ ಪರ್ಮನೆಂಟ್ ಆಗಿ ಹೊರಗಡೆ ಅತ್ತೆಯವರ, ಗಂಗಾ ನಿಮ್ಮ ಕಡೆನೂ ಬಂದು ಸೂರಜ್ಗೆ ಲಗ್ನ ಮಾಡ್ರಿ ಅಂತ ಹೇಳಿದ್ಲೇನು? ಇಲ್ಲವಾ, ಗಂಗಾ ನಂಗೇನು ಹೇಳಿಲ್ಲ ಬಿಡು. ಇದು ನನಗೆ ದೇವರು ತೋರಿಸಿದ್ದಾರೆ ಅದವ. ಯಶ್ ಮಾಡಿದ ಕೆಲ್ಸಕ್ಕೆ ನಿಮಗೆಲ್ಲ ತೊಂದರೆ ಆಗ್ಯದ ಅಂತ ಹೇಳಿ ಭಾಳ ತಲೆ ಕೆಡಿಸ್ಕೊಂಡು ಇವತ್ತು ನಿದ್ದಿಗುಳಿಗೆ ತಗೊಂಡಾಡ್ರಿ ಭಾವಜಿ. ಈ ಸರ ಯಾವುದು? ತುಂಬಾ ಚೆನ್ನಾಗಿದೆ. ನಾನು ಮನೆಯಿಂದ ಹೊರಡಬೇಕಾದ್ರೆ ಈ ಸರ ನೋಡ್ಲೇ ಇಲ್ವಲ್ಲ. ನೋಡೋಣ, ಕೊಡಿ ಹೇಗಿದೆ ಅಂತ. ಜಗದೀಶ ನಿನ್ಮೇಲೆ ಅವನಿಗೆ ಕಾಳಜಿ ಇದ್ದಿದ್ರೆ ಅವನ ಆಫೀಸಲ್ಲಿ ನಿನ್ ಕೆಲಸ ಕೊಡಿಸ್ಬೇಕಿತ್ತು. ಅದ್ಬಿಟ್ಟು ಹಾಗೆ ಬಾಯಿ ಬಂದಾಗ ಮಾತಾಡೋದು ಸರಿನಾ? ಅವ್ರ ಪರ್ಮಿಷನ್ ಇಲ್ದೆ ನಾನು ಅವ್ರ ಆಫೀಸ್ಗೆ ಹೋಗಿದ್ದು ಸರಿ ಅಲ್ಲ ಅಲ್ವಾ ಆಂಟಿ?
ನೀವೇ ಹೇಳಿದ್ರಲ್ಲ ಕಾಲ ಎಲ್ರಿಗೂ ಪಾಠ ಕಲಿಸ್ತೈತೆ ಅಂತ. ಆ ಕಾಲ ಬರ್ಲಿ ಬಿಡಿ, ಆಗ ನಾನು ಎಲ್ರಿಗೂ ಸರಿಯಾಗಿ ಉತ್ತರ ಕೊಡ್ತೀನಿ. ನಮ್ಮ ಮೋಹನ್ ಅವ್ರು ಮಾಡಿದ ಎಡವಟ್ಟಿಂದ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಯ್ತು. ಇದಕ್ಕೆಲ್ಲ ಕಾರಣ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದು. ಅಜಯ್, ಮೋಹನ್, ರಮ್ಯಾ, ಅನೂಪ್, ಚಂದನ್ ಎಲ್ರೂ ಕಸ್ಟಡಿಗೆ ತಗೋ. ಮೇಡಮ್, ನನ್ನ ಗಂಡನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಗಂಡ ಈ ಕೇಸಿಂದ ಬಚಾವಾಗಿರ್ಬೋದು, ಆದರೆ ಚೀಟಿಂಗ್ ಬೆಟ್ಟಿಂಗ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು.